ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ರಾಯಚೂರು ಜಿಲ್ಲೆಯ ಮಾನ್ವಿ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿ ಕಾಮಗಾರಿಗೆ ಸಚಿವ ಎನ್ಎಸ್ ಬೋಸರಾಜು ಚಾಲನೆ ಕೊಡ್ತಾರೆ. ಆದರೆ ಜಿಲ್ಲೆಗೆ ಶರಣಪ್ರಕಾಶ್ ಪಾಟೀಲ್ ಹಾಗೂ ಎನ್ ಬೋಸರಾಜು ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ದಾರಾ ಎಂದು ಮಾಜಿ ಶಾಸಕ ರಾಜು ವೆಂಕಟಪ್ಪ ನಾಯ್ಕ ಲೆವಿಟಿ ಮಾಡಿದ್ರು. ಪಟ್ಟಣದ ಬಸವ ವೃತ್ತದಲ್ಲಿ ರಾಜ್ಯ ಸರ್ಕಾರ ಎಸ್ಸಿಪಿ ಟಿಎಸ್ಪಿ ಅನುದಾನ ದುರ್ಬಳಕೆ ಮಾಡಿಕೊಂಡಿರುವುದು ಖಂಡಿಸಿ ಜೆಡಿಎಸ್ ಪಕ್ಷ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಮಾತನಾಡಿ, ಮಾನ್ವಿ ಶಾಸಕ ಹಂಪಯ್ಯ ನಾಯ್ಕ ಆದರೆ ಶಾಸಕ ಹಂಪಯ್ಯ ನಾಯ್ಕರ ಚೇರನ್ನ ಸಚಿವ ಎನ್ಎಸ್ ಬೋಸರಾಜು ಸರಿಸಿ ತಾವೇ ಅಧಿಕಾರಿಗಳ ಸಭೆ ಮಾಡ್ತಾರೆ. ಇದೆಂತಹ ದುರ್ವಿಧಿ, ಮಾನವೀಯ ಜನತೆ ನೀವೇ ನೋಡಿ ಎಂದು ಗುಡುಗಿದ್ದಾರೆ. ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವ ಎನ್ಎಸ್ ಬೋಸರಾಜು ಅವರು ಕೊಡಗಿನಲ್ಲಿ ಅಧಿಕಾರ ಮಾಡದೆ ರಾಯಚೂರಿಗೆ ಬಂದ ನಂತರ ಸೀದಾ ಮಾನ್ವಿಗೆ ಬಂದು 1 ಲಕ್ಷ ರೂಪಾಯಿ ವೆಚ್ಚದ ಉದ್ಘಾಟನೆ ಹಾಗೂ ಕಾಮಗಾರಿಗೆ ಚಾಲನೆ ಕೊಡ್ತಾರೆ. ಸಚಿವ ಎನ್ಎಸ್ ಬೋಸರಾಜು ಸಾಹೇಬ್ರೆ, ಶಾಸಕ ಹಂಪಯ್ಯ ನಾಯ್ಕ ಸಾಹೇಬ್ರೆ, ಮಾನ್ವಿಯಲ್ಲಿ ಕಳೆದ 25 ವರ್ಷದಿಂದ ಅಧಿಕಾರ ಮಾಡ್ತಾ ಇದ್ದೀರಾ, ಆದ್ರೆ ಮಾನ್ವಿ ಮಾತ್ರ ಅಭಿವೃದ್ಧಿಯಾಗಿಲ್ಲ. ನಾನು ಶಾಸಕನಾಗಿದ್ದ ಸಮಯದಲ್ಲಿ ಮಿನಿ ವಿಧಾನಸೌಧ ನಿರ್ಮಾಣಕ್ಕೆ ಸರ್ಕಾರದಿಂದ 10 ಕೋಟಿ ಹಣ ಮಂಜೂರು ಮಾಡಿಸಿದ್ದೆ. ಆದ್ರೆ ತಾವುಗಳು ಟೆಂಡರ್ ರದ್ದುಪಡಿಸಿ ಇದುವರೆಗೂ ಕಾಮಗಾರಿ ಪ್ರಾರಂಭ ಮಾಡಿಸಿಲ್ಲ ಎಂದು ಆರೋಪಿಸಿದ್ರು. ಮಾನ್ವಿ ಪಟ್ಟಣದ ಐಬಿ ಅಂದ್ರೆ ಯಾರಾದ್ರೂ ರಾಜಕಾರಣಿಗಳು ಬಂದ್ರೆ ಇರಲು ಅವಕಾಶವಿತ್ತು. ಆದ್ರೆ ಪ್ರಸ್ತುತ ದಿನದಲ್ಲಿ ನೋಡಿದ್ರೆ ಮರಳು ಖದೀಮರ ಅಡ್ಡಿಯಾಗಿ ಮಾರ್ಪಾಡಾಗಿದ್ರಿಂದ ಒಂದು ರೀತಿಯಲ್ಲಿ ಮರಳು ಖದೀಮರ ವ್ಯವಹಾರದ ಕಚೇರಿಯಾಗಿದೆ. ನಮ್ಮ ಜಿಲ್ಲೆಯಲ್ಲಿ ಇಬ್ಬರು ಉಸ್ತುವಾರಿ ಸಚಿವರುಗಳು, ಒಬ್ಬರು ಶರಣಪ್ರಕಾಶ್ ಪಾಟೀಲ್ ಮುಳಬರವರು, ಇನ್ನೊಬ್ಬರು ನಮ್ಮವರು ಏನಪ್ಪ ಅಂದ್ರೆ ಬೋಸರಾಜ್ ಅವರು, ಆಂಧ್ರ ಬಾಬು ಬೋಸರಾಜ್ ಅವರು ಉಸ್ತುವಾರಿ ಸಚಿವರಾಗಿಬಿಟ್ರೆ. ಈಗ ಒಬ್ಬರೇ ಇರ್ತಾರೆ, ನಾವು ನೋಡಿವೆ. ಕೊಡಗು ಉಸ್ತುವಾರಿ ಬಂದು ತೀರ ಮಾನವಿಗೆ ರಾಯಚೂರಿಗೆ ಬರ್ತಾನೆ, ಮಾನವಿಗೆ ಶಾಸಕರನ್ನು ಸರಿಸಿ ತಾನೇ ಸಭೆ ತಗೊಂತಾನ, ತಾನೇ 1 ಲಕ್ಷ ರೂಪಾಯಿ ಇದ್ರೂ ಗುಡ್ಲಿ ಪೂಜೆ ತಾನೇ ಮಾಡಕ್ ಬರ್ತಾನೆ. ಎಂತ ನಾಚಿಕೆ! ನೀವು ಏನ್ ಮಾಡ್ತಾ ಇದ್ದೀರಿ ಇವತ್ತು ಎಸ್ಸಿಪಿ ಟಿಎಸ್ಪಿ ಹಣ ನೀವು ರಾಜ್ಯ ಸರ್ಕಾರದಲ್ಲಿ ಸಚಿವರಾಗಿದ್ದೀರಿ. ಎಸ್ಸಿಪಿ ಟಿಎಸ್ಪಿ ಹಣ ಇವತ್ತೇನಾಗಿದೆ, ದುರುಪಯೋಗ ಆಗ್ತಾ ಇದೆ. ಗ್ಯಾರಂಟಿಗಳು ಉಪಯೋಗ ಮಾಡ್ತಾ ಇದ್ದಾರೆ. ಆ ಜನಾಂಗಕ್ಕೆ ಅನ್ಯಾಯ ಆಗ್ತಾ ಇದೆ. ನೀವು ಒಬ್ಬ ಸಚಿವರಾಗಿ ಇವನ್ನ ಪ್ರತಿಭಟಿಸತಕ್ಕಂತ ಕೆಲಸ ನೀವು ಮಾಡೋದಲ್ರಿ ಬೋಸರಾಜ್ ಅವರೇ. ಇವತ್ತು ಯಾವ ರೀತಿ ನೀವು ನಮ್ಮ ಮಾನ್ಯ ಕ್ಷೇತ್ರನ ಅಭಿವೃದ್ಧಿ ಕೊಂಡೊಯ್ತಾ ಇದ್ದೀರಿ. ಇವತ್ತು ನೀವು ಐಬಿಯಲ್ಲಿ ನೋಡ್ತೀರಿ, ಬರೇ ಉಸ್ಮಿನವ್ರು ಅಲ್ಲೇ ಕೊಡ್ತಾರ, ಅಲ್ಲೇ ತಿಂತಾರ. ಐಬಿಗೆ ಹೋಗಂತ ನಾಚಿಗೆ ಬರ್ತದೆ ನಮ್ಗ. ಅಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿಬಿಟ್ಟದ. ಹಗಲರಾತ್ರಿ ಉಸು ಹೊಡಿತಾರ. ಇದನ್ನು ತಡಿತಕ್ಕಂತ ಕೆಲಸ ಬೋಸರಾಜ್ ಅವರೇ, ರವಿ ಬೋಸರಾಜ್ ಅವರೇ ನೀವು ಮಾಡ್ತಾ ಇಲ್ಲ. ಇವತ್ತು ಯಾರು ಗೋಡಂಬರ ಬಿಸಿನೆಸ್ ಮಾಡ್ತಾರೆ ಅವರಿಗೆ ಬೆಂಬಲ ಕೊಡ್ತಕ್ಕಂಥ, ಅವರಿಗೆ ಪ್ರೋತ್ಸಾಹ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಎಂತ ನಾಚಿಕೇಡು! ಇವತ್ತು ಕಾಲುವೆಯಲ್ಲಿ ನೀರೈತೆ, ಡ್ಯಾಮ್ನಾಗ ನೀರಾದ, 2ನೇ ಬೆಳೆಗೆ ಕೆಳಭಾಗಕ್ಕೆ ರೈತರಿಗೆ ನೀರು ಮುಡ್ತಕ್ಕಂಥ ಕೆಲಸ ನೀವು ಬೋಸರಾಜ್ ಅವರು ಮಾಡ್ತಾ ಇಲ್ಲ. ನೋಡಿ ಇವತ್ತು ಏನಂದ್ರೆ ಏಪ್ರಿಲ್ 10ನೇ ತಾರೀಕು ಲಾಸ್ಟ್ ಅಂತೀರಿ ನೀವು. ಇವತ್ತು ಮಾರ್ಚ್ 31ಕ್ಕೆ ನೀರು ಲಾಸ್ಟ್, ಏಪ್ರಿಲ್ 10ರವರೆಗೆ ಕುಡಿಯೋ ನೀರು ಅಂತೀರಿ. ಇವತ್ತು ನಾವು ಕೆಳಭಾಗದ ರೈತರಿಗೆ ನೀರು ಮುಟ್ಟಿಲ್ಲ. ಲೇಟಾಗಿ 10 ದಿವಸ 15 ದಿವಸ ಲೇಟಾಗಿ ನೀರು ಹಚ್ಚಿವಿ, ನಾವು ಗದ್ದೆ ಹಚ್ಚಿವಿ, ನಾಟಿ ಮಾಡಿವಿ. ಇವತ್ತು ಏಪ್ರಿಲ್ 20ರವರೆಗೆ ನೀರು ಬಿಟ್ರೆ ಮಾತ್ರ ಈ ಕೆಳಭಾಗದ ರೈತರು ಅವ್ರ ಜೀವ ಉಳಿತದ. ಇಲ್ಲಂದ್ರೆ ಎಣ್ಣೆ ಕುಡಿಯೋ ಪರಿಸ್ಥಿತಿ ಬರ್ತದ. ನಿಮ್ಮ ಮನೆ ಮುಂದೆ ಬಂದು ಎಣ್ಣೆ ಕುಡಿತಕ್ಕಂಥ ಕೆಲಸ ರೈತರು ಮಾಡ್ಬೇಕಾಗ್ತದ. ಬೋಸರಾಜ್ ಅವರೇ, ಸ್ವಲ್ಪ ಕಣ್ಣು ತೆರೆದು ನೋಡ್ರಿ, ಡ್ಯಾಮ್ನಾಗ ನೀರೈತೆ. ನಿಮ್ದೇ ಕಾಂಗ್ರೆಸ್ ಸರ್ಕಾರ, ನೀವೇ ಮಂತ್ರಿಗಳಿದ್ದೀರಿ, ನೀವೇ ಶಾಸಕರಿದ್ದೀರಿ. ನೀರು ಕೊಡೋದಿಲ್ಲ, ಕೆಳಭಾಗಕ್ಕೆ ನೀರು ಮುಡ್ತಾ ಇಲ್ಲ ಅಂದ್ರೆ ಇದೆಂತ ನ್ಯಾಯ ಸ್ವಾಮಿ? ಇದು ಅನ್ಯಾಯ. ಬೋಸರಾಜ್ ಅವರೇ, ದಯವಿಟ್ಟು ನಿಮಗೆ ಜನತಾದ ಜಾತ್ಯತೀತ ಪಕ್ಷದ ಮಾನವೀಯ ಘಟಕದ ವತಿಯಿಂದ ಇವತ್ತು ನಿಮಗೆ ಮನವಿ ಮಾಡ್ತೀವಿ, ರಿಕ್ವೆಸ್ಟ್ ಮಾಡ್ತೇವೆ. ನೀರು ಕೆಳಭಾಗಕ್ಕೆ ನೀರು 20ನೇ ತಾರೀಕು ಏಪ್ರಿಲ್ 20ರವರೆಗೆ ನೀರು ಹರಿಸ್ತಕ್ಕಂಥ ಕೆಲಸ ಮಾಡಿ, ಕೆಳಭಾಗದ ರೈತರ ಜೀವ ಉಳಿಸ್ತಕ್ಕಂಥ ಕೆಲಸ ನೀವು ಮಾಡ್ರಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡಿ. ಇವತ್ತು ಎಸ್ಸಿಪಿ ಟಿಎಸ್ಪಿ ನೀವೆಲ್ಲ ನೋಡ್ತಾ ಇದ್ದೀರಿ. ಇವತ್ತು ಏನಪ್ಪ ಅಂದ್ರೆ ಎಸ್ಸಿ ಜನಾಂಗಕ್ಕೆ ಅನ್ಯಾಯ ಆದ್ರೆ ನೀವು ಸನ್ಮುಖ ಕೂತೀರಿ. ಇದು ನಿಮಗೆ ಶೋಭೆ ತರ್ತಕ್ಕಂಥದ್ದಲ್ಲ. ಒಬ್ಬ ಸಚಿವರಿದ್ದೀರಿ ನೀವು. ಇವತ್ತು ನೀವು ಇದನ್ನ ಕೂಡಿ ಎತ್ತತಕ್ಕಂಥ, ಧ್ವನಿ ಎತ್ತತಕ್ಕಂಥ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ.
ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.